नमस्कार, मैं वर्षानी, आप देख रहे हैं बीके न्यूज़। बीके न्यूज़ में आपका स्वागत है। 24 सितंबर 2020 को बसव कल्याण के एमएलए बी नारायण राव का बेंगलुरु के मणिपाल हॉस्पिटल में निधन हुआ। आज 25 सितंबर 2020 को उनका पार्थिव शरीर बसव कल्याण लाया गया। षणमुखप्पा लेआउट सर्वे नंबर 124 में उनकी जाति जमीन पर उनका अंतिम कार्य सरकारी सम्मान के साथ किया गया। इस मौके पर कांग्रेस और बीजेपी के दिग्गज नेता मौजूद रहे। Governor General Salute President Ans Governor Salute Ans Governor Order Ans Governor will fix the net on fix. Minute. Governor, attention. Governor, stand at test.
Present. One, fire. Reload. Present. One, fire. Reload. Present. One, fire. Got a fire. Unload. Got a fire. Order. Arms. Got a fire. Slow. Arms. Got a fire. Present. Arms. Governor, rest on your arms. Reverse. Governor, present. Arms. Governor, slow. Arms. Funeral guard of honor is over, sir. May I seek your kind permission to march up the guard of honor, sir? Permitted. Guard of honor! Slap! Arms! Take up empty cases! Guard of honor! Move to left and falls! Left turn! Guard of honor! By the falls! Good march!
बीदर एडमिनिस्ट्रेशन की ओर से इनका अंतिम कार्य गवर्नमेंट प्रोटोकॉल के तहत किया गया। इस मौके पर डीसी, सीओ, एसपी, बसवा कल्याण एडमिनिस्ट्रेशन, एसी, तहसीलदार, सीएमसी, कमिश्नर के अलावा पुलिस डिपार्टमेंट और बी नारायण राव की फैमिली मौजूद रही। जनप्रिय विधायक श्री बी नारायण राव जी का अंतिम संस्कार, जो उनके सभी जनता का जो इच्छा था कि सकल सरकारी मर्यादा के साथ होना चाहिए, तो वो अभी हुआ है। अच्छी तरह से, बहुत ही डिसिप्लिन से जिलाडलित इसका आयोजन किया है। इसलिए मैं मेरे तरफ से, हमारे पार्टी की तरफ सभी जिलाडलित को धन्यवाद देता हूं। और बी नारायण राव जी आज हमारे बीच में नहीं रहे होंगे, लेकिन उनकी याद, उनकी आशाएं, उनकी आकांक्षाएं, उनकी योजनाएं तो हमेशा हमारे साथ रहते हैं। तो उनका जो भी संकल्प था वो पूरा करने के लिए हम बराबर प्रयत्न करेंगे। सर, इनके दो संकल्प ज़्यादा, एक अनुभव मंडप का था और बसवा कल्याण को अनुभव मंडप भी बनाना है, जिला भी बनाने के लिए प्रयत्न करते हैं। बी ನಾರಾಯಣರವರು ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ ಮತಕ್ಷೇತ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮತಕ್ಷೇತ್ರ. ಹುಮ್ನಾಬಾದ್ ಮತಕ್ಷೇತ್ರದ 9 ಗ್ರಾಮ ಪಂಚಾಯಿತಿಗಳು ಬಸವ ಕಲ್ಯಾಣ ತಾಲೂಕಿನಲ್ಲಿ ಬರುತ್ತೆ. ಬಿ ನಾರಾಯಣಜಿ ಅವರು ನಾವು ಇಬ್ಬರು ಮೊನ್ನೆ ಒಂದು ಕಾರ್ಯಕ್ರಮ ಖೇಡ ಬಿಯಲ್ಲಿ ಇಬ್ಬರು ಜೊತೆಯಲ್ಲೇ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಬಿ ನಾರಾಯಣರವರು ಅವತ್ತು ಕೂಡ ಭಾಳ ಸುಸ್ತಾಗಿದ್ದರು. ನಾವು ಅಲ್ಲಿ ಸೋಮಲಿಂಗೇಶ್ವರ ಮಠಕ್ಕೆ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಮಾನ್ಯ ಶಾಸಕರು ಭಾಳ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ರು. ಮತ್ತು ಅಲ್ಲಿ ಊಟ ವ್ಯವಸ್ಥೆ ಕೂಡ ಇತ್ತು, ನಾವು ಅವರು ಊಟ ಮಾಡಿದ್ವಿ. ಈ ಭಾಗದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕಷ್ಟಪಟ್ಟು ಬಸವ ಕಲ್ಯಾಣ, ಬಸವನ ಶರಣರ ನಾಡಲ್ಲೇ ಒಂದು ಸಲ ಶಾಸಕರಾಗಬೇಕು ಅಂತ ಅವ್ರ ಪಣ 89ರಿಂದ ಜನತಾ ಪಕ್ಷದಿಂದ ಪ್ರಾರಂಭ ಮಾಡಿ ಮುಂದೆ 2018ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಶಾಸಕರಾದರು. ಅವ್ರು ಯಾವಾಗಲೂ ನನಗೆ ಮಾತಾಡ್ತಾ ಇರುವಾಗ ಹೇಳ್ತಾ ಇರ್ತಿರು, ಸರ್ ನಾನು ಸಾಯೋದಕ್ಕಿಂತ ಮುಂಚೆ ಒಂದು ಸಲ ಬಸವ ಕಲ್ಯಾಣದ ಶಾಸಕನಾಗಿ ನಾನು ಸಾಯಬೇಕು ಅಂತ. ಯಾಕೋ ಗುರುತಿಲ್ಲ ಬಿ ನಾರಾಯಣರಾವ್ ಸಾಹೇಬ್ರಿಗೆ ಯಾಕೆ ಆ ರೀತಿ ಬರ್ತಿತ್ತೋ ಗೊತ್ತಿಲ್ಲ. ಇವತ್ತು ನಿಜವಾಗ್ಲೂ ಭಾಳ ದುಃಖ ಆಗ್ತಾ ಇದೆ. ಇವತ್ತು ನನ್ನ ಕ್ಷೇತ್ರ, ಅವ್ರ ಕ್ಷೇತ್ರ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವರು ಒಂದು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಆಗಬೇಕು ಅಂತ ಸಾಕಷ್ಟು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಸಾಕಷ್ಟು ಅವ್ರು ಹೋರಾಟ ಮಾಡಿದ್ರು. ಅದಕ್ಕೆ ನಾವು ಹಿಂದೆ ಬಂಡೆಪ್ಪ ಕಾಶಂಪುರವರು, ನಾನು, ರಹೀಮ್ ಖಾನ್ ಅವರು ಮಂತ್ರಿ ಸಂಯುಕ್ತ ಸರ್ಕಾರ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಹೇಳಿ ನಾವು ಆ ಹಣ ಬಿಡುಗಡೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಆದರೆ ಅನಿವಾರ್ಯ ತಮಗೆ ಗುರುತಿದೆ, ಸರ್ಕಾರ ಪತನ ಆಯಿತು. ಅದು ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಸುಮಾರು 100 ಕೋಟಿ ರೂಪಾಯಿ ಇವತ್ತು ಅನುಭವ ಮಂಟಪಕ್ಕೆ ಹಣ ನೀಡಿದ್ದಾರೆ. ಇವತ್ತು ಬಿ ನಾರಾಯಣ ಸಾಹೇಬ್ರು ಹೇಳ್ತಾ ಇದ್ರು, ಸರ್ ನಾವು ಡೆಲ್ಲಿಗೆ ಹೋಗೋಣ, ರಾಷ್ಟ್ರಪತಿಯವರಿಗೆ ಭೇಟಿಯಾಗೋಣ, ರಾಷ್ಟ್ರಪತಿಯವರಿಗೆ ಕರ್ಕೊಂಡು ಬಂದು ಆ ಭೂಮಿ ಪೂಜೆ ಮಾಡೋಣ ಅಂತ ಅವ್ರದ್ದು ಕಾನ್ಸೆಪ್ಟ್. ಇವತ್ತು ಬಿ ನಾರಾಯಣರವರು ಅವ್ರು ಏನು ಈ ಭಾಗದ ಅಭಿವೃದ್ಧಿಗೋಸ್ಕರ ಪಾಪ ಬರೀ 2.5 ವರ್ಷ ಈ ಬಸವ ಕಲ್ಯಾಣ ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಆ ಭಗವಂತ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಪರ. ಯಾಕಂದ್ರೆ ನಾನು ಮಿನಿಸ್ಟರ್ ಇದ್ದಾಗ ಹೈದರಾಬಾದ್ ಕರ್ನಾಟಕ, ಈಗೇನು ಕಲ್ಯಾಣ ಕರ್ನಾಟಕ ಆಗಿದೆ, ಅದ್ರ ನಾನು ಅಧ್ಯಕ್ಷನಾಗಿದ್ದೆ.
ಬಿ ನಾರಾಯಣರಾವ್ ಹೇಳ್ತಾ ಇದ್ರು, ಸರ್ ನಿಮ್ಮದಾಗಲಿ ಬಂಡೆಪುರದಾಗಲಿ ಈಶ್ವರ್ ಖಂಡ್ರೆ ಅವ್ರದ್ದಾಗಲಿ ಕಾನ್ಸ್ಟಿಟ್ಯೂನ್ಸಿ ಭಾಳಷ್ಟು ಕೆಲಸಗಳಾಗಿವೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೊಡಿ ಅಂತ ಬಿ ನಾರಾಯಣರಾವ್ ಹೇಳ್ತಾ ಇದ್ರು. ಇವತ್ತು ನಿಜವಾಗ್ಲೂ ಇವತ್ತು ಅವ್ರ ಅಗಲಿಕೆ ನಮ್ಮನ್ನು ಭಾಳ ನೋವುಂಟು ಮಾಡಿದೆ, ಆಘಾತ ಆಗಿದೆ. ಇವತ್ತು ನಾನು ಬಿ ನಾರಾಯಣರವರ ಆತ್ಮಕ್ಕೆ ಶಾಂತಿ ಸಲ್ಲಿಸ್ತಾ ಅವರ ಪರಿವಾರದವರಿಗೆ ಆ ಭಗವಂತ ಧೈರ್ಯ ಕೊಡಲಿ ಅಂತ ನನ್ನ ಪ್ರಾರ್ಥನೆ ಮಾಡಿ. बहुत बहुत तो दुख में है क्योंकि ऐसा आदमी नहीं, एक छोटे से साइकिल पे भी जाना, मोटरसाइकिल पे जाना, कार में भी जाना, शायद कर्नाटक में हिंदुस्तान में ऐसा है मेरे नहीं। और मेरे से तो बहुत लगाव था, मेरा बड़ा भाई गए जैसा है ये। तो बहुत तो बीदर से पैदा होके इधर आके एमएलए बनना कोई मामूली बात नहीं। रियल लाइफ का रियल हीरो है वो। और काम के वास्ते तो उनको कोई हाथ पकड़ नहीं सकते। सुबह रात को 3 बजे हर आदमी जो है ना उनको बोले तो बस है मोटरसाइकिल पे निकल जाना, इतना अच्छा काम करे। और आप बसों कल्याण को आने के बाद वो क्या है कि वो बसोना नाड़ का ये बहुत बड़ा डेवलपमेंट करना, प्रेसिडेंट साहब को लेके आना, वो ये बोलते था। आज हमारे बीच में नहीं है, सबको दुख है ये। और मैं प्रार्थना करता हूँ कि उनके आत्मा को शांति मिले और आने वाले दिन सभी लोग मिलकर उनका जो मकसद था उसको पूरा करने में सब लोग साथ दें। ಶಾಸಕ ಮಿತ್ರರಾಗಿರುವಂಥ ಬಿ ನಾರಾಯಣರಾವ್ ಇವತ್ತು ನಮ್ಮನ್ನು ಅಗಲಿರೋದು ನಮಗೆ ಅತ್ಯಂತ ಆಶ್ಚರ್ಯ ಮತ್ತು ನಮಗೆ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಶಾಸಕರಾಗಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನ 2002ರಲ್ಲಿ ಬಹುಶಃ ಇನ್ಚಾರ್ಜ್ ಸೆಕ್ರೆಟರಿ ಆಗಿದ್ದುಕೊಂಡು ಬಹುಶಃ ತಮ್ಮ ಕಾರ್ಯ ನಿರ್ವಹಿಸಿದ 2005ರಲ್ಲಿ. ಆವಾಗ ಸಕ್ರಿಯವಾಗಿ ಅಲ್ಲಿ ನಾನು ವಿದ್ಯಾರ್ಥಿ ಮುಖಂಡನಾಗಿದ್ದ ಸಂದರ್ಭದಲ್ಲೇ ಅವರು ಅಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಲಿಕ್ಕೆ ವಿಶೇಷ ಒತ್ತನ್ನು ಕೊಟ್ಟಂಥ ಒಂದು ನಾಯಕರು ಮತ್ತು ಹಿಂದುಳಿದ ವರ್ಗ, ಶೋಷಿತರ ವರ್ಗ ಮತ್ತು ಸಮಸ್ತ ಸಾಮಾಜಿಕ ನ್ಯಾಯ ಬಗ್ಗೆ ಭಾಳಷ್ಟು ಒಂದು ತಿಳಿದಂಥ ವಿಚಾರ, ಸಮರ್ಪಕವಾದನ್ನು ಪ್ರತಿಪಾದಿಸುವಂಥ ಒಂದು ವ್ಯಕ್ತಿತ್ವವಾಗಿ ಯುವಜನಾಂಗ ಅವರನ್ನು ಭಾಳಷ್ಟು ಕಲೀಲಿಕ್ಕಿತ್ತು. ಬಹುಶಃ ಅಂಥವ್ರು ಇಷ್ಟು ಶಾಸಕರಾಗಿ ಬಂದಾಗ ನಾವೆಲ್ಲ ಕೂಡ ಅತ್ಯಂತ ಸಂತೋಷಪಟ್ಟಿದ್ದೆವು ವಿಚಾರ ಸಂಬಂಧಪಟ್ಟ ಹಾಗೆ. ಬಹುಶಃ ಇವತ್ತು ಸಡನ್ ಆಗಿ ನಮ್ಮನ್ನು ಅಗಲಿರೋದು ನಮಗೆ ಅತ್ಯಂತ ನೋವು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಸ್ಥರಿಗೆ, ಅಭಿಮಾನಿ ವರ್ಗದವರಿಗೆ ಅವ್ರು ಕಳ್ಕೊಂಡಂಥ ಶಕ್ತಿಯನ್ನು ವಹಿಸುವಂತಹ ಶಕ್ತಿ ಆದ ದೇವರು ಇವತ್ತು ಕೊಡಲಿ ಅಂತ ಹೇಳಿಕೊಂಡು ನಮ್ಮ ಸಂದಾಯ ಅರ್ಪಿಸಲಿಕ್ಕೆ ಅವರ ಬಂಧು, ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಬಿ ನಾರಾಯಣರವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ನೋವಾಗಿದೆ. ಬಸವ ತತ್ವವನ್ನೇ ತಮ್ಮ ಜೀವನದ ಉಸಿರಾಗಿರಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು ಎನ್ನುವ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಿದಂಥ ಮಹಾನಾಯಕ. ಅವರು ಕೇವಲ ಒಂದು ಜಾತಿ ಗೋವಿಗೆ ಸೀಮಿತವಾದಂತಹ ನಾಯಕರಲ್ಲ, ಎಲ್ಲ ಸಮುದಾಯದ, ಎಲ್ಲ ಜನಾಂಗದ, ಸರ್ವ ಜನಾಂಗದವರನ್ನು ತಮ್ಮವರು ಎನ್ನುವಂಥ ಸದ್ಭಾವನೆಯನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡಿದಂಥವರು. ಬಸವ ಕಲ್ಯಾಣದಲ್ಲಿ ಈಗಾಗಲೇ 2 ವರ್ಷದಲ್ಲಿ ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಮಹತ್ತರವಾಗಿರ್ತಕ್ಕಂಥ ಒಂದು ಕನಸು ಅವರದಾಗಿತ್ತು. ಆದರೂ ಕೂಡ ವಿಧಿಯಾಟ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಆದರೆ ಭೌತಿಕವಾದಂಥ ದೇಹದಿಂದ ಅವರು ನಮ್ಮಿಂದ ಅಗಲಿ ಹೋಗಿರಬಹುದು. ಆದರೆ ಅವರ ಕಾಯಕ, ಅವರ ಸರಳತೆ, ಅವರ ವಿಚಾರ, ಅವರ ಆಡಳಿತ, ಅವರಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯದಿಂದ ಅವರು ಸದಾಕಾಲ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮೆಲ್ಲರ ಮನದಲ್ಲಿ ಸದಾಕಾಲ ಜೀವಂತವಾಗಿರ್ತಾರೆ. ದೇಹ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಒಂದು ದಿನ ಸಾಯಲೇಬೇಕು. ಆದರೆ ಸಾಯುವುದಕ್ಕಿಂತ ಪೂರ್ವದಲ್ಲಿ ಸತ್ಕಾರ್ಯಗಳನ್ನು ಮಾಡಿ ನಮ್ಮೆಲ್ಲರ ಮನದಲ್ಲಿ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂಥ ಮಹಾನಾಯಕರು ಸನ್ಮಾನ್ಯ ಬಿ ನಾರಾಯಣರವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಿಂದ ಅವರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ಅಪಾರವಾಗಿರ್ತಕ್ಕಂಥ ದುಃಖವಾಗಿದೆ. ಅವರಿಗೆ ಎಲ್ಲರೂ ಕೂಡ ಪರಮಾತ್ಮ ಚಿರಶಾಂತಿಯನ್ನು ಕೊಡಲಿ, ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅನುಭವ ಮಂಟಪದ ಅಡಿಗಲ್ಲು ಸಮಾರಂಭವನ್ನು ರಾಷ್ಟ್ರಪತಿಗಳಿಂದ ಮಾಡಿಸಬೇಕೆನ್ನುವಂಥ ಸದ್ಭಾವನೆ, ಒಂದು ಉತ್ಕಟ ಅಪೇಕ್ಷೆಯನ್ನು ಇಟ್ಕೊಂಡಿದ್ದರು. ಆ ಅಪೇಕ್ಷೆ ಮುಂದಿನ ಬರುವಂಥ ಯಾರೇ ನಾಯಕರಾಗಿ ಬರಲಿ ಅವರ ಆ ಕಾರ್ಯವನ್ನು ಮಾಡಲಿ, ಅವರ ಆಶೆಯನ್ನು
ಈಡೇರಿಸಲಿ ಅನ್ನುವಂಥ ಈ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಕೊನೆಯದಾಗಿ ಇನ್ನೊಮ್ಮೆ ಅವರ ಹೆಸರು ಸದಾಕಾಲ ಚಿರಸ್ಮರಣೀಯಾಗಿ ನಮ್ಮ ನಾಡಿನಲ್ಲಿ ಇರಲಿ ಅಂತ ಆಶಿಸುತ್ತೇನೆ.